ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಜಾಸ್ತಿ ಇನ್ನು ಕೊಟ್ಟಿದ್ದೀನಿ ಜಾಸ್ತಿ ಕೊಡ್ತೇನೆ ಮುಂದಿನ ದಿವಸ ಇವನ್ ಯಾವ ಅಂತ ಕೇಳಕ್ಕೆ. ಅದೇ ಅಲಿಗೇಷನ್ ಮಾಡಿದ್ರಲ್ಲ ಸರ್. ಹೌದ್ರಿ, ಏನ್ ಇವ್ ದುಡ್ಡು ಕೊಡೋಡಿದ್ದೀನ, ಸರ್ಕಾರ ದುಡ್ಡು ತಗೊಂಡಿದ್ದೀನ, ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೇನೆ ಕೇಳಕ್ಕೆ. ಇವನ್ಗೆ ಏನು ಅಧಿಕಾರ ಇದೆ? ಇವನ್ ಯಾರು ಇವ್ರು? ಇನ್ನೂ ಜಾಸ್ತಿ ಕೊಡ್ತೇನೆ, ಗೊತ್ತಾಯ್ತಾ? ಅದು ಡೆಪಾಸಿಟರ್ಸ್ ಮನಿ ನಾನು ಕೊಡ್ತಕ್ಕಂಥದ್ದು, ನನ್ ದುಡ್ಡಲ್ಲ. ನನ್ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡು. ಜಿಲ್ಲೆಯ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ. ಈಗೇನ್ ಕೊಟ್ಟಿದ್ದೇನೆ ಇವನಿಗೋಸ್ಕರನೇ ಮುಂದಕ್ಕೆ ಇನ್ನೂ ಡಬಲ್ ಕೊಡ್ತೀನಿ, ಗೊತ್ತಾಯ್ತಾ? ಅವರು ಸಿಎಂ ಜೋಡಿನೇ ಇದಕ್ಕೆ ಹೇಳಿದ್ರಲ್ಲ ಸರ್, ಅದಕ್ಕೆ ಯಾವ್ದು ನಿಮಗೆ 400 ಕೋಟಿ ಕೊಟ್ಟಿದ್ದೀನಿ, ನಮ್ಗೆ 100 ಕೋಟಿ ನೋಡಿ. ಸರ್ಕಾರದ ಅನುದಾನ ನಾವು ಕೊಟ್ಟಿದ್ರೆ ತಾರತಮ್ಯ ಮಾಡಿದ್ರೆ ಸರಿಯಲ್ಲ. ತಾರತಮ್ಯನೇ ಮಾಡಿಲ್ಲ. ಅವರೇ ಹೇಳ್ದಂಗೆ 1,000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ. ನಾನು 100 ಕೋಟಿ ಕೊಟ್ಟಿದ್ದಾರ ಗೌರ್ಮೆಂಟ್ ಹಣ? ನಾನು ಮಧುಗಿರಿ ತಾಲೂಕಲ್ಲಿ ನನ್ನ ಕ್ಷೇತ್ರ, ನಮ್ ಜನ ಅಲ್ಲಿ SC ST OBC ಇರ್ತಕ್ಕಂಥ ಕ್ಷೇತ್ರ 70% ಇದೆ. ಕುಣದಲ್ಲಿ ಎಷ್ಟು ಜನ ಇದ್ದಾರೆ? 70% ಒಕ್ಕಲಿಗರಿದ್ದಾರೆ, ಗೊತ್ತಾಯ್ತಾ? ಇನ್ನು 25-30% ಅದರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ SC ST. ಅದರಿಂದ ನಾನು ಸಾಮಾಜಿಕ ನ್ಯಾಯದ ಏನು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರ್ತಾರೆ, ಆ ಬದ್ಧತೆಯಂತೆ ನಾನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತೇನೆ. ಮಧುಗಿರಿ ಇರ್ಬೋದು, ಪಾವಗಡ ಇರ್ಬೋದು, ಸಿರಾ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ SC ST OBC ಇರ್ತಕ್ಕಂಥ ಹೆಚ್ಚಿನ ತಾಲೂಕುಗಳು. ಇನ್ನು ಹೆಚ್ಚು ಕೊಡ್ತೇನೆ. ಅದನ್ನ ಕೇಳಲಿಕ್ಕೆ ಇವನೇ ಡೆಲ್ಲಿಗೆ ಹೋಗಿದ್ರಲ್ಲ ಸರ್, ಅದ್ರದ್ದು ಯಾರು? ಅಲ್ಲ, ಮೊನ್ನೆ ಡೆಲ್ಲಿಗೆ ಹೋಗಿದ್ರೆ ನೋಡಿ, ಡೆಲ್ಲಿಗೆ ಹೋಗ್ಲಿ ಬರ್ಲಿ, ಯಾರ್ ಬೇಕಾದ್ರೂ ಹೋಗ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು, ಅದ್ರಲ್ಲೇನು ವ್ಯತ್ಯಾಸ ಇಲ್ಲ. ಅಂತಿಮವಾಗಿ ಯಾವುದೇ ರಾಜಕೀಯ ನಿರ್ಣಯಗಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.